ನಮಸ್ಕಾರ ಸ್ನೇಹಿತರೆ, ಆಶಾ ವೆಂಕಟೇಶ್ ಲೈಫ್ ಸ್ಟೈಲ್ಗೆ ಸ್ವಾಗತ. ನಮ್ಮ ಮನೆ ಅಂಗಳದ ತರಕಾರಿ ಕೈತೋಟದ ಕಿರು ಪರಿಚಯನ ಮಾಡಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಬೆಂಡೆಕಾಯಿ ಸಸಿಗಳನ್ನು ಹಾಕಿರೋದು. ಹಾಗೆಯೇ ಈ ಸುತ್ತಮುತ್ತ ಎಲ್ಲ ಇರ್ತಕ್ಕಂಥದ್ದು ತರಕಾರಿ ಗಿಡಗಳು, ಅಂದರೆ ಕಾಳು ಬೀನ್ಸು, ರಿಂಗ್ ಬೀನ್ಸು, ಹಾಗೆ ಸೊಪ್ಪುಗಳ ಮಡಿಗಳನ್ನೆಲ್ಲ ಹಾಕಿದ್ದೀವಿ. ಅದನ್ನು ಒಂದೊಂದಾಗಿ ತೋರಿಸ್ತಾ ನಿಮಗೆ ಅದರ ಪರಿಚಯವನ್ನು ಮಾಡಿಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಬೆಂಡೆಕಾಯಿ ಬೀಜವನ್ನು ನೆಟ್ಟಿರ್ತಕ್ಕಂಥದ್ದು, ಅವು ಪುಟ್ಟ ಪುಟ್ಟ ಸಸಿಗಳಾಗಿ ಬೆಳೆದಿದೆ. ಹಾಗೆಯೇ ಈ ಗೋಡೆ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಲಾಂಗ್ ಬೀನ್ಸ್ ಅಂತೇಳಿ ಕರೀತಾರೆ. ಸುಮಾರು 2.5 ಅಡಿ ಉದ್ದದ ತರಕಾರಿ ಅದು. ಅದನ್ನು ಕೂಡ ನಿಮಗೆ ಮುಂದೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಮುಂದೆ ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ. ತುಂಬ ಸಮಯ ತಗೊಂಡು ವಿಡಿಯೋ ಮಾಡಿದ್ದೀನಿ. ಅಂದರೆ ಈ ಗಿಡಗಳೆಲ್ಲ ಚಿಕ್ಕ ಚಿಕ್ಕ ಸಸಿಗಳು, ಮುಂದೆ ತರಕಾರಿ ಬಿಡೋ ತನಕ ನಾನು ವೆಯ್ಟ್ ಮಾಡಿ ಅದನ್ನು ಆ ಕ್ಲಿಪ್ಪಿಂಗ್ ಮತ್ತು ಈ ಕ್ಲಿಪ್ಪಿಂಗ್ ಎರಡನ್ನೂ ಸೇರಿಸಿ ನಾನು ವಿಡಿಯೋನ ಮಾಡಿದ್ದೀನಿ. ಹಾಗಾಗಿ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೆಲ್ಲ ತೊಗರಿ ಗಿಡಗಳು. ಹಾಗೆಯೇ ಇದನ್ನು ತೊಗರಿ ಕಾಳು ಮಾಡೋದಕ್ಕೆ ಬಳಸಲ್ಲ, ಹಾಗಾಗಿ ಹಸಿ ತೊಗರಿ ಕಾಳನ್ನ ಯೂಸ್ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ತೊಗರಿ ಸಸಿಗಳನ್ನ ಹಾಕಿದ್ದೀವಿ. ಹಾಗೆ ಇಲ್ಲಿ ಮುಳುಗಾಯಿ ಸಸಿಗಳನ್ನ ನೀವು ಕಾಣ್ತಾ ಇರ್ಬೋದು ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಮುಳುಗಾಯಿ ಸಸಿಗಳಿದೆ. ಇದೇ ಮುಳುಗಾಯಿ ಸಸಿ 1-2 kg ನಮಗೆ ತರಕಾರಿಯನ್ನು ಕೊಟ್ಟಿದೆ. ಅಂದರೆ ಒಂದು 15 ದಿನ 20 ದಿನದೊಳಗೇ ಅಷ್ಟು ತರಕಾರಿಯನ್ನು ಕೊಟ್ಟಿದೆ. ನೆಲದಲ್ಲೇ ಇದೆ, ಬಟ್ ತುಂಬ ಚೆನ್ನಾಗಿ ಕಾಯಿ ಕೊಡುತ್ತೆ. ಹಾಗೆ ಬೀಜನೂ ಕೂಡ ಕಮ್ಮಿ. ಇನ್ನು ಈ ಸಾಲಲ್ಲೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದ್ಬಿಟ್ಟು ಕಾಳು ಬೀನ್ಸು ಅಂತ ಹೇಳಿದ್ರೆ, ಈ ಕಾಳು ದಪ್ಪ ದಪ್ಪ ಕಾಳುಗಳು ಬರುತ್ತೆ, ಆ ಬೀನ್ಸ್ ಅದು. ಆ ಬೀನ್ಸನ್ನು 1-2 ಸಾಲನ್ನು ಹಾಕಿದ್ದಾರೆ. ಇದು ಹಾಗೆ ಬಿಟ್ಟರೆ ಒಂದು ಪಿಂಕ್ ಕಲರ್ ಶೇಡ್ನಲ್ಲಿ ಬಂದು ಕಾಳುಗಳು ಬಿಡ್ತವೆ. ತದನಂತರ ಇಲ್ಲೆಲ್ಲ ಹಾಕಿರ್ತಕ್ಕಂಥದ್ದು ಸೊಪ್ಪಿನ ಮಡಿ, ಪಾಲಕ್ ಸೊಪ್ಪು, ಕಿಲ್ಕಿರೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಹಾಗೆಯೇ ಅರವೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದು, ಹಾಗೆಯೇ ಅಣ್ಣೆ ಸೊಪ್ಪು, ಈ ಥರದ ಸೊಪ್ಪುಗಳೆಲ್ಲ ಹಾಕಿರೋದು. ಬ್ಯಾಚ್ ವೈಸ್ ಹಾಕಿದ್ದಾರೆ. ಇಲ್ಲಿ ಪಾಲಕ್ ಸೊಪ್ಪು ಇಲ್ಲಿ ಖಾಲಿ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಬರಬೇಕು, ಆ ಥರ ಸ್ಟೆಪ್ ಬೈ ಸ್ಟೆಪ್ಪು ಹಾಕಿರ್ತಕ್ಕಂಥದ್ದು. ಹಾಗೆಯೇ ಇಲ್ಲೊಂದು ಮಡಿನಲ್ಲಿ ಬೀಜ ಬಿಟ್ಟರೆ ಇನ್ನೊಂದು ಮಡಿನಲ್ಲಿ ಸಸಿ ನಾವು ಕಿತ್ಕೊಂಡಾಗ ಒಂದೇ ಸಲ ಬಂದಾಗ ವೇಸ್ಟ್ ಆಗೋಲ್ಲ. ಹಾಗಾಗಿ ಆ ಥರ ಬ್ಯಾಚ್ ವೈಸ್, ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ವೈಸನ್ನು ಮಾಡಿ ಈ ರೀತಿ ಹಾಕಿರ್ತಕ್ಕಂಥದ್ದು. ಮತ್ತು ಇದಕ್ಕೆ ನಾವು ಯಾವುದೇ ರೀತಿಯಂಥ ಗೊಬ್ಬರನ ಬಳಸಿಲ್ಲ. ಈ ಒಣಗಿರೋ ತರಗೆಲೆಗಳನ್ನು, ಕೊಳ್ತಿರೋ ಗೊಬ್ಬರ ಅಂದರೆ ತಿಪ್ಪೆ ಗೊಬ್ಬರ, ಇವುಗಳನ್ನು ಹಾಕಿ ಈ ಬೀಜಗಳನ್ನು ಹಾಕಿರೋದ್ರಿಂದ ಈ ರೀತಿ ಬಂದಿದೆ. ಹಾಗಾಗಿ ಇದು ಯಾವುದೇ ರೀತಿಯಂಥ ರಾಸಾಯನಿಕಗಳನ್ನ ಬಳಸಿ ನಾವು ಬೆಳೆದಿರ್ತಕ್ಕಂತಹ ತರಕಾರಿಗಳಲ್ಲ. ಮತ್ತು ಈ ತರಕಾರಿ ನಾವು ಮಾರಾಟಕ್ಕಲ್ಲ, ಮನೆ ಬಳಕೆಗೆ ಕೂಡ ಬಳಸೋದಷ್ಟೇ, ಬೇರೆಯವ್ರಿಗೆ ಮಾರೋದಕ್ಕೆಲ್ಲ ಬಳಸೋದಿಲ್ಲ. ಕೇಳಿದಾಗ ಸ್ವಲ್ಪ ಜನಕ್ಕೆ ನಮಗೆ ಪರಿಚಯಸ್ಥರಿಗೆ ಮಾತ್ರ ನಾವು ಕೊಡ್ತೀವಿ. ಹಾಗಾಗಿ ಇನ್ನು ನೋಡಿ, ನಾನು ಆಗಲೇ ಹೇಳ್ದಂಗೆ ಮೆಂತ್ಯ ಸೊಪ್ಪನ್ನು ಸಹ ಹಾಕಿದ್ದೀವಿ. ಈ ಕಡೆ ಬಂದರೆ ಇಲ್ಲಿ ನೋಡಿ, ಇದೆಲ್ಲ ಬೀಜಗಳನ್ನು ಹಾಕಿರೋದು. ಇದು ಇವೆಲ್ಲ ಸಣ್ಣ ಸಣ್ಣ ಚಿಗುರುಗಳು. ಇದೆಲ್ಲ ದೊಡ್ಡದಾಗೋಷ್ಟೊತ್ತಿಗೆ ನಾವು ಆ ಕಡೆ ಹಾಕಿರ್ತಕ್ಕಂತಹ ಸೊಪ್ಪನ್ನು ನಾವು ಕಿತ್ಕೊಂಡು ಅದನ್ನು ಬಳಸ್ಕೊಳ್ತೀವಿ. ಆ ಕಡೆ ಖಾಲಿ ಆದಮೇಲೆ ಅದು ಈ ಕಡೆ ಸಸಿಗಳೆಲ್ಲ ಅಷ್ಟೊತ್ತಿಗೆ ದೊಡ್ಡದಾಗಿರ್ತವೆ, ಆಗ ಈ ಕಡೆ ಕಿತ್ಕೊಬೋದು. ಮತ್ತು ಆ ಕಡೆ ಖಾಲಿ ಆದಮೇಲೆ ಬೀಜಗಳನ್ನು ಮತ್ತೆ ಹಾಕಿ ಮತ್ತೆ ಅವು ಮೊಳಕೆ ಹೊಡೆದು ಈ ರೀತಿ ಸಸಿಗಳು ಸೊಪ್ಪು ಮಡಿ ಆಗ್ತಾ ಹೋಗುತ್ತೆ. ನೋಡಿ, ಆ ಕಡೆ ಈ ಥರ, ಈ ಕಡೆ ನಿಮಗೆ ಗೊತ್ತಾಗುತ್ತಲ್ಲ ವ್ಯತ್ಯಾಸ. ಈ ರೀತಿಯಾಗಿ ನಾವು ತರಕಾರಿಗಳನ್ನು ಮತ್ತು ಸೊಪ್ಪುಗಳನ್ನು ಬೆಳ್ಕೊಳ್ತೀವಿ. ಒಂದೇ ಸಲ ಬಂದಾಗ ಸುಮ್ಮನೆ ಜಾಗನೂ ಕಡಿಮೆ ಇರುತ್ತೆ, ವೇಸ್ಟು ಆಗುತ್ತೆ. ನೋಡಿ, ಸರೌಂಡಿಂಗ್ ಫುಲ್ಲು ಬೌಂಡ್ರಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂಥೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಪಾಟ್ಗಳಲ್ಲೇ ಆಗಿರ್ಬೋದು, ಅಥವಾ ಕೆಲವೊಂದು ಚಿಕ್ಕ ಚಿಕ್ಕ ಜಾಗಗಳಲ್ಲೇ ಆಗಿರ್ಬೋದು, ಮನೆಯಲ್ಲೇ ಇರ್ತಕ್ಕಂತಹ ಸೊಪ್ಪು ತರಕಾರಿಗಳನ್ನೆಲ್ಲ ಒಂದು ಹತ್ರ ಹಾಕಿ ಅದನ್ನು ಕೊಳಿಸಿ ಗೊಬ್ಬರ ಮಾಡಿ ನೀವು ಈ ರೀತಿ ಸಾವಯವ ರೀತಿಯಲ್ಲಿ ಗೊಬ್ಬರನ ಬಳಸ್ಕೊಂಡು ಮನೆಗೆ ಬೇಕಾದಷ್ಟು ತರಕಾರಿಗಳನ್ನು ನಾವು ಬೆಳ್ಕೋಬೋದು. ಈ ಕಡೆ ಬಂದಿರೋದೆಲ್ಲ ರಿಂಗ್ ಬೀನ್ಸು, ಆ ಕಡೆ ಕಾಳು ಬೀನ್ಸ್ ಹಾಕಿದ್ದು, ಮಧ್ಯ ಸೊಪ್ಪಿನ ಮಡಿಗಳನ್ನು ಹಾಕಿರ್ತಕ್ಕಂಥದ್ದು. ಇದು ಬಂದುಬಿಟ್ಟು ರಿಂಗ್ ಬೀನ್ಸು. ಇದು ಮಾಮೂಲಿ ಬೀನ್ಸ್, ಅಂದರೆ ನಾರೇ ಇರಲ್ಲ ಈ ಬೀನ್ಸಲ್ಲಿ, ಆ ಥರದ ಬೀನ್ಸನ್ನು ಹಾಕಿರ್ತಕ್ಕಂಥದ್ದು. ಹಾಗೆಯೇ ನೋಡಿ, ನಾನು ಮನೆಗೆ ಎಷ್ಟು ಬೇಕಷ್ಟು ಸೊಪ್ಪನ್ನು ಸಹ, ಮೆಂತ್ಯ ಸೊಪ್ಪನ್ನು ಕುಯ್ದಿಟ್ಕೊಂಡಿರ್ತಕ್ಕಂಥದ್ದು. ಹಾಗೆಯೇ
ಈ ಮನೆಗೆ ನಾವು ಜಾಗ ಇದ್ದಷ್ಟು ನಾವು ಬಳಸ್ಕೊಳ್ತಾ ಹೋಗ್ಬೋದು. ಜಾಗ ಇಲ್ಲ ಅಂದಾಗ ಕೈಲಾದಷ್ಟು ಅಥವಾ ಸ್ವಲ್ಪ ಮಟ್ಟಿಗೆ ಎಷ್ಟು ಆಗುತ್ತೋ ಅಷ್ಟು ಮಾರ್ಕೆಟ್ನಲ್ಲಿ ಬೀಜಗಳು ಸಿಗುತ್ತೆ. ನೀವು ಮಾರ್ಕೆಟ್ನಲ್ಲಿ ಹೋಗಿ ಕೇಳಿದ್ರೆ ಬೀಜಗಳ ಅಂಗಡಿಗಳಿಗೆ ವಿಚಾರಿಸಿದ್ರೆ ಅಲ್ಲಿ ನಿಮಗೆ ಸಾಮಾನ್ಯವಾಗಿ ಬೀಜಗಳು ಸಿಗುತ್ತೆ, ತರಕಾರಿ ಬೀಜಗಳು. ಅವುಗಳನ್ನ ಬಳಸ್ಕೋಬೋದು. ನೋಡಿ ಈ ಸೈಡೆಲ್ಲ ಬಂದ್ಬಿಟ್ಟು ನಾವು ಈ ಮೆಣಸಿನ್ಕಾಯಿ ಗಿಡಗಳನ್ನು ಹಾಕ್ಕೊಂಡಿದ್ದೀವಿ. ಇದು ಸಹ ನಾವು ಮನೆಗೆ ಬಳಸ್ತಕ್ಕಂಥದ್ದು. ನಾವು ಹೊರಗಡೆ ಎಲ್ಲೋ ಮೆಣಸಿನ್ಕಾಯಿನ ಕೊಂಡ್ಕೊಂಬರೋಕ್ಕಾಗಲ್ಲ. ಹಬ್ಬ ಹುಣ್ಣಿಮೆಗೆ ಬೇಕಾದ ಅವಶ್ಯಕತೆ ಇದ್ರೆ ತೊಗೊತೀವಿ. ಇದು ಮನೆ ಪೂರ್ತಿ ಇದೇ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಮನೆಗೆ ಬಳಸ್ಕೊತೀವಿ. ಅದು ಇನ್ನೂ ನಮ್ಗೆ ಹೆಚ್ಚಾಯಿತು ಅಂತೇಳಿದ್ರೆ ಇದನ್ನು ಹಣ್ಣಾಗೋಕ್ಕೆ ಬಿಟ್ಬಿಡ್ತೀವಿ. ಹಣ್ಣಾದಾಗ ಅದು ಒಣಮೆಣಸಿನ್ಕಾಯಿನಾಗಿ ಕೂಡ ನಾವು ಅದನ್ನು ಒಣಗಿಸಿ ಎತ್ತಿಟ್ಕೊಳ್ತೀವಿ. ಈ ರೀತಿಯಾಗಿ ನಾವು ಬಳಸ್ತಾ ಹೋಗೋದು. ನೋಡಿ ಇದು ಸರೌಂಡಿಂಗ್ ಮತ್ತೆ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಇಷ್ಟು ತರಕಾರಿ ಕೈತೋಟ. ನಾನು ಆಗಲೇ ಹೇಳಿದ್ನಲ್ಲ ಈ ಲಾಂಗ್ ಬೀನ್ಸು 2.5 ಅಡಿ ಇರುತ್ತೆ ಅಂಥೇಳಿ. ಅದೊಂದು ಗಿಡನ ಕಾದು ನಿಮಗೆ ತೋರಿಸ್ಬೇಕು ಅಂಥೇಳಿ ಸುಮಾರು ನಾನು 1.25 ತಿಂಗಳು 1.5 ತಿಂಗಳು ಹತ್ರ ನಾನು ಅದನ್ನು ವೆಯ್ಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ಚಿಕ್ಕ ಚಿಕ್ಕ ಸಸಿ ಇದೆಯಲ್ಲ, ಇದು ನೋಡಿ ಈ ಥರ ಕಾಯಿ ಬಿಟ್ಟಿರೋದು ಕಾಣ್ತಾ ಇದೆಯಲ್ಲ. ಫಸ್ಟ್ ವಿಡಿಯೋದಲ್ಲಿ ನಾನು ತೋರಿಸೋದು ಲಾಂಗ್ ಬೀನ್ಸ್ ಅಂತೇಳಿ ಗೋಡೆ ಪಕ್ಕದಲ್ಲಿ. ಇವತ್ತು ನೋಡಿ ಅದು ಎಷ್ಟು ದೊಡ್ಡದಾಗಿ ಬಳ್ಳಿಯಾಗಿ ಎಷ್ಟು ಉದ್ದ ಬೀನ್ಸ್ ಬಿಟ್ಟಿದೆ ಅಂಥೇಳಿ. ಇದೇ ಬೀನ್ಸು ಬಿಡಿಸೋದಕ್ಕೂ ಸುಲಭ, ಕಟ್ ಮಾಡೋದಕ್ಕೂ ಸುಲಭ, ಪಲ್ಯ ಅಂತೂ ತುಂಬಾ ರುಚಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಕೂಡ ನೀವು ಮಾರ್ಕೆಟಲ್ಲಿ ಹೋಗಿ ಕೇಳಿ ಕೊಡ್ತಾರೆ. ಹಾಗೆ ನಾವು ಸ್ವಲ್ಪ ಮಟ್ಟಿಗೆ ಕೆಲವೊಂದು ತರಕಾರಿಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ಜಾಗ ಇರತಕ್ಕಂಥ ಜಾಗಗಳಲ್ಲಿ ಹಾಕಿದ್ದೀವಿ. ಇದು ನೋಡಿ ಸ್ವಲ್ಪ ಮಟ್ಟಿನ ಶುಂಠಿಯನ್ನು ಸಹ ಮನೆ ಬಳಕೆಗೆ ಹಾಕಿರೋದು 1-2 ಸಾಲು 3 ಸಾಲು ಹಾಕಿದ್ದೀವಿ ನೋಡಿ. ಹಾಗೆಯೇ ಅಲ್ಲಿ ಅಡಿಕೆ ಸಿಪ್ಪೆಗಳಿರುತ್ತೆ ನಮ್ಮ ತೋಟದಲ್ಲಿ, ಅದನ್ನು ಕೂಡ ಅದಕ್ಕೆ ಹಾಕಿ ಅದು ಕ್ಲೀನಾಗಿ ಗೊಬ್ಬರದ ಥರ ಎಲ್ಲ ಪುಡಿಯಾಗಿ ಗೊಬ್ಬರ ಥರ ಎಲ್ಲ ಆಗಿದೆ. ಹಾಗೆಯೇ ಸ್ವಲ್ಪ ಮಡಿ ನಾವು ಮೂಲಂಗಿನ ಸಹ ಹಾಕಿದ್ದೀವಿ. ಅದು ಕೂಡ ನೋಡಿ ಇಷ್ಟು ಚೆನ್ನಾಗಿ ಮೂಲಂಗಿ ಬಂದಿದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಗೊಬ್ಬರ ಏನೂ ಹಾಕಿಲ್ಲ. ಮನೆಯಲ್ಲಿರ್ತಕ್ಕಂತಹ ತಿಪ್ಪೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಅಂತ ಏನು ಕರಿತೀವಲ್ಲ ಅದನ್ನೇ ಹಾಕಿರತಕ್ಕಂಥದ್ದು. ಈ ಕಡೆ ಹೋದರೆ ಸೌತೆಕಾಯಿಯನ್ನು ಕೂಡ ಹಾಕಿದ್ದೀವಿ. ಒಂದು 4-5 ಬಳ್ಳಿ ಸೌತೆಕಾಯಿಯನ್ನು ಹಾಕಿದ್ದೀವಿ, ಮರಗಳಿಗೆ ಹಬ್ಸಿದ್ದೀವಿ. ಅವು ಕೂಡ ಬಿಡ್ತಾಯಿದೆ. ಇದಕ್ಕೂ ಕೂಡ ನಾವು ಯಾವುದೇ ರೀತಿಯಂಥ ಔಷಧಿ ಸಿಂಪಡಣೆ ಮಾಡಿಲ್ಲ. ಬಟ್ ಸೌತೆಕಾಯಿಯಲ್ಲಿ ಔಷಧಿ ಸಿಂಪಡಣೆ ಮಾಡದೇ ಇರೋ ಕಾರಣ ಕೆಲವೊಂದು ಸೌತೆಕಾಯಿಗಳು ಬೆಂಡಾಗೋದು, ಈ ಸ್ವಲ್ಪ ಕಾಯಿಲೆ ಬೀಳೋದು, ಈ ರೀತಿಯೆಲ್ಲ ಇದೆ. ನಾವು ಆದರೂ ಎಷ್ಟು ಬಿಡುತ್ತೋ ಅಷ್ಟು ಬಿಡಲಿ, ಅದಕ್ಕೆ ಯಾವುದೇ ರೀತಿ ಔಷಧಿ ಹಾಕೋದು ಬೇಡ ಅಂಥೇಳಿ ಅದಕ್ಕೆ ಯಾವುದೇ ರೀತಿಯಾದಂಥ ಔಷಧಿಯನ್ನು ಸಿಂಪಡಣೆ ಮಾಡಿಲ್ಲ. ಕೆಲವೊಂದು ತುಂಬ ಚೆನ್ನಾಗಿ ಬಂದಿದೆ, ಇನ್ನು ಕೆಲವು ಸ್ವಲ್ಪ ಹುಳುಕ ಆ ರೀತಿ ಆಗಿದೆ. ಹಾಗಾಗಿ ಅದನ್ನು ಹೇಳಲೇಬೇಕಲ್ವ. ಹಾಗೆಯೇ ಒಂದು 4-5 ಪಪ್ಪಾಯದ ಹಣ್ಣಿನ ಗಿಡವನ್ನು ಹಾಕಿದ್ವಿ. 1-2 ಗಿಡ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಂದು ಗಿಡದಲ್ಲಿ ಅದು ಹಣ್ಣನ್ನು ಕೊಟ್ಟಿಲ್ಲ, ಕಾಯಿನೂ ಕೊಟ್ಟಿಲ್ಲ, ಸುಮ್ಮನೆ ಗಿಡವಾಗಿ ಹೂವು ಥರ ಬಿಟ್ಟಿದೆ. ಹಾಗೆ ಇದು ನೋಡಿ ಲಾಂಗ್ ಪೆಪ್ಪರ್ ಅಂತ ಹೇಳಿ ಕರೀತಾರೆ. ಇದು ಕೂಡ ತುಂಬಾ ಒಳ್ಳೆಯದು. ಹಿಪ್ಪಲಿ ಅಂತ ಕರೀತಾರೆ ಕನ್ನಡದಲ್ಲಿ. ನಾನು ಅದನ್ನು ಕೂಡ ಬಳಸ್ತೀನಿ ಸಾಂಬಾರನ್ನೆಲ್ಲ ಮಾಡೋಬೇಕಾದ್ರೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಅರಿಶಿಣದ ಗಿಡಗಳು. ಇವು ಕೂಡ ಅಷ್ಟೇ ಕಟಾವಿಗೆ ಬಂದಾಗ ಅದನ್ನು ಬಿಡಿಸಿ ತೊಳೆದು ಅದನ್ನು ನಾವು ಕಟ್ ಮಾಡಿ ಬೇಯಿಸಿ ಒಣಗಿಸಿ ಇಟ್ಕೊತೀವಿ. ಪುಡಿ ಬೇಕಾದಾಗೆಲ್ಲ ನಾವು ಅದನ್ನು ಗ್ರೈಂಡ್ರಿಗೆ ಸಣ್ಣ ಈ ಚಟ್ನಿ ಜಾರ್ ಇರುತ್ತಲ್ಲ, ಪುಡಿ ಜಾರ್ ಇರುತ್ತೆ, ಅದರಲ್ಲಿ ಪುಡಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತೀವಿ. ಹಾಗೆ ನೋಡಿ ನಿಂಬೆ ಸಸಿಯನ್ನು ಸಹ ತೋರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮಟ್ಟಿನ ಕಾಫಿ ಗಿಡವನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದು ನೋಡಿ ಹಾಗಲಕಾಯಿ ಬಳ್ಳಿ ಕೂಡ ಇದೆ. ಮನೆಗಾಗೋಷ್ಟು ಒಂದು 2-3 ಬಳ್ಳಿ ಹಾಕಿದ್ದೀವಿ. ಇದು ಮನೆಗೆ ಪೂರ್ತಿ ಆಗುತ್ತೆ. ವಾರಕ್ಕೆ 3 ಸಲ ಕಿತ್ಕೊಂಡ್ರೂ ಸಾಕಾಗತ್ತೆ. ಒಂದು ಸರಿಗೆ ಅರ್ಧ kg ಬಳ್ಳಿಯಲ್ಲಿ ಹಾಗಲಕಾಯಿ ಸಿಗುತ್ತೆ. ನಾಟಿ ಹಾಗಲಕಾಯಿ, ಪೇಟೆ ಹೈಬ್ರಿಡ್ ಹಾಗಲಕಾಯಿ ಅಲ್ಲ. ಹಾಗಾಗಿ ಇನ್ನು ನೋಡಿ ಪತ್ರೆ, ಇದು ಕೂಡ ಮಕ್ಕಳು ಶೀತ ಕೆಮ್ಮು ಆದಾಗ ಅದನ್ನು ಸುಟ್ಟು ರಸ ತೆಗೆದು ಅದನ್ನು ಕುಡಿಸೋದ್ರಿಂದ ಶೀತ ಕೆಮ್ಮು ಕೂಡ ಕಡಿಮೆ ಆಗುತ್ತೆ. ಹಾಗೆ ಅಲ್ಲಿ ತೋರಿಸಿದಂಥ ಮೆಣಸಿನ ಗಿಡಗಳು ಇಲ್ಲೂ ಸ್ವಲ್ಪ ಹಾಕಿದ್ದೀವಿ. ಇದನ್ನೆಲ್ಲ ಪೂರ್ತಿ ಪ್ರಮಾಣದಲ್ಲಿ ನಾವು ಬಳಸೋಕ್ಕಾಗಲ್ಲ ಅಂದಾಗ ಅದನ್ನು ಹಣ್ಣಿಗೆ ಬಿಟ್ಟು ಅದನ್ನು ಒಣಮೆಣಸಿನ್ಕಾಯಿ ರೀತಿ ಒಣಗಿಸಿ ಅದನ್ನು ಎತ್ತಿಟ್ಕೊತೀವಿ. ನಾವು ಖಾರದ ಪುಡಿ ಅಚ್ಕಾರದ ಪುಡಿ ಮಾಡಿದಾಗೆಲ್ಲ ಬಳಸ್ತೀವಿ. ನೋಡಿ ಕೊತ್ತಂಬರಿ ಸೊಪ್ಪು ಹಾಗೆ ಲಾಂಗ್ ಬೀನ್ಸನ್ನು ಕೂಡ ತೋರಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.